ಫ್ಯೂಚರ್ ಟೆನ್ಸ್ನ ಗೋಯಿಂಗ್ ಟು ಪ್ಲಸ್ ಬೇಸ್ ವರ್ಬ್ ಈ ಸ್ಟ್ರಕ್ಚರ್ ಇಂದನೂ ಕೂಡ ನಾವು ಸೆಂಟೆನ್ಸ್ ಮಾಡಿ ಮಾತಾಡ್ತೀವಿ. ಎಸ್, ಫ್ಯೂಚರ್ ಆ್ಯಕ್ಷನ್ಗಳನ್ನೇ ಹೇಳ್ತೀವಿ ಇಲ್ಲಿ. ಯಾವ ಅಂದರೆ ಈಗ ಆಲ್ರೆಡಿ ಮಾಡಬೇಕು ಅಥವಾ ಆಗಬೇಕು ಅಂತ ಪ್ಲಾನ್ ಮಾಡಿರೋ ಆ್ಯಕ್ಷನ್ಗಳು, ನಾವೇನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಆ ಆ್ಯಕ್ಷನ್ಗಳು. ನಮ್ಮ ಇಂಟೆನ್ಷನ್ಸ್ನ ಹೇಳೋದಕ್ಕೆ ನಾವು ಈ ಸ್ಟ್ರಕ್ಚರ್ನ ಯೂಸ್ ಮಾಡ್ತೀವಿ. ಪ್ಲ್ಯಾನ್ಡ್ ಆರ್ ಡಿಸೈಡೆಡ್ ಆ್ಯಕ್ಷನ್ಸ್ ಅಂದರೆ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅದು ಆಗೋದಕ್ಕೆ ಅಂತ ನಮಗೆ ಗೊತ್ತಿದ್ರೆ ಗೋಯಿಂಗ್ ಟು ಪ್ಲಸ್ ವರ್ಬ್ನ ಯೂಸ್ ಮಾಡ್ತೀವಿ. ವಿಲ್ಲಿಂದ ಏನು ಹೇಳಿದ್ವಿ, ಆ ಕ್ಲಾಸ್ ನೋಡಿದಿರ ನೀವು, ಆಗೋ ಇನ್ಫಾರ್ಮೇಷನ್ ಕೊಡ್ತೀವಿ, ಒಂಥರ ಪ್ರೆಡಿಕ್ಷನ್ ಇರುತ್ತೆ, ಅಲ್ಲಿ ಪ್ರಾಮಿಸ್ ಇರುತ್ತೆ. ವಿಲ್ಲಿಂದ ನಾವು ಅದನ್ನೇ ಹೇಳ್ತೀವಿ, ನಾನು ನಿನಗೆ ಮಾಡ್ತೀನಿ ಅಂದರೆ ಒಂದು ಪ್ರಾಮಿಸ್ ಮಾಡ್ತಿದ್ದೀವಿ, ಅಲ್ಲಿ ನಾ ಬರ್ತೀನಿ, ಈ ಥರ ಸೆಂಟೆನ್ಸ್ಗಳಿರುತ್ತೆ. ಇಲ್ಲಿ ಆಲ್ರೆಡಿ ಪ್ಲಾನ್, ಡಿಸೈಡೆಡ್, ಇಂಟೆನ್ಷನ್ಸ್ನ ಹೇಳ್ತೀವಿ. ನೋಡ್ತಾ ಹೋಗಿ ಗೊತ್ತಾಗುತ್ತೆ. ಇವತ್ತು ನಾನು ಹೊಸ ಲೆಸನ್ ಸ್ಟಾರ್ಟ್ ಮಾಡಲಿದ್ದೇನೆ. ಓಕೆ, ಯಾವಾಗಲೂ ನಾವು ಕನ್ನಡದಲ್ಲಿ ಮಾತಾಡುವಾಗ ಮಾಡಲಿದ್ದೇನೆ, ಹೋಗಲಿದ್ದೇನೆ ಅಂತ ಹೇಳಲ್ಲ, ಅದಕ್ಕೆ ಮಾಡ್ತಿದ್ದೀನಿ. ನಾವು ಇದೇ ಥರ ಹೇಳ್ತೀವಲ್ವ. ಇನ್ನು ಮುಂದೆನೂ ಕೂಡ ನಾನು ಮಾಡಲಿದ್ದೇನೆ, ಬರಲಿದ್ದೇನೆ, ಹೋಗಲಿದ್ದೇನೆ ಬದಲು ಈ ಥರನೇ ನಾನು ಆಡು ಭಾಷೆನಲ್ಲೇ ವರ್ಡ್ನ ಇಟ್ಟಿರ್ತೀನಿ, ರೈಟ್? ಆ ಥರನೇ ಇರುತ್ತೆ. ಟುಡೇ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಅ ನ್ಯೂ ಲೆಸನ್, ರೈಟ್? ಅಂದರೆ ನಾನು ಇವತ್ತೇನು ಮಾಡಬೇಕು ಅಂತ ಆಲ್ರೆಡಿ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ. ನಾವೊಂದು ಹೊಸ ಕಾರ್ ತಗೊಳ್ತಿದ್ದೀವಿ ಅಂದರೆ ಅರ್ಥ ನಾವೀಗ ಕಾರ್ ಮುಂದೆ ನಿಂತಿದ್ದೀವಿ, ದುಡ್ಡು ಕೊಡ್ತಾ ಇದ್ದೀವಿ, ತಗೊಳ್ತಾ ಇದ್ದೀವಿ, ಆ ಥರ ಅಲ್ಲ. ತಗೊಳ್ತಿದ್ದೀವಿ ಅಂದರೆ ತಗೋಬೇಕಂತ ಡಿಸೈಡ್ ಮಾಡಿದ್ವಿ, ಈ ಥರನೇ ನಾವು ಹೇಳೋದು ಕನ್ನಡದಲ್ಲಿ, ರೈಟ್? ಅಥವಾ ತಗೋಬೇಕಂತ ಅಂದ್ಕೊಂಡಿದ್ದೀವಿ. ವಿ ಗೋಯಿಂಗ್ ಟು ಬೈ ಅ ನ್ಯೂ ಕಾರ್ ಸೂನ್ ಅಂದರೆ ಬೇಗನೆ. ಸೀಮಾಸ್ ಗೋಯಿಂಗ್ ಟು ಹ್ಯಾವ್ ಅ ಬೇಬಿ ನೆಕ್ಸ್ಟ್ ಮಂತ್. ಕ್ವೈಟ್ ಎವ್ರಿಬಡಿ ಈಸ್ ಗೋಯಿಂಗ್ ಟು ಸಿಂಗ್ ಅ ಸಾಂಗ್ ನಾವ್. ಸೊ ಈ ಥರ ಹೇಳ್ತೀವಲ್ಲ. ಈಗ ಅವನು ಹಾಡೋದಕ್ಕೆ ಬರ್ತಾ ಇದ್ದಾನೆ ಅಂದರೆ ಆಬ್ವಿಯಸ್ಲಿ ನಾವು ಇದೇ ಥರನೇ ಹೇಳಬೇಕು, ಈಸ್ ಗೋಯಿಂಗ್ ಟು ಸಿಂಗ್ ಅ ಸಾಂಗ್ ನಾವ್. ಸೊ ಇಲ್ಲಿ ನೋಡಿ, ನೀವು ಮಾಡೋ ಮಿಸ್ಟೇಕ್ ಏನಂದರೆ ಗೋಯಿಂಗ್ ಟು ಮುಂದೆ ವರ್ಬ್ನ ಹಾಕೋದೇ ಇಲ್ಲ, ಅದೊಂದು ಮಿಸ್ಟೇಕ್ ಮಾಡ್ತೀರಾ. ಗೋಯಿಂಗ್ ಟು ಮುಂದೆ ವರ್ಬ್ನ ಹಾಕಿ, ರೈಟ್? ಮತ್ತೊಂದೇನೆಂದರೆ ಗೋಯಿಂಗ್ ಟುನ ನೀವು ಏನಂತ ಅರ್ಥ ಮಾಡ್ಕೊತೀರಾ, ಹೋಗ್ತಾ ಇದ್ದೀನಿ ಅದನ್ನು ಮಾಡೋದಕ್ಕೆ ಅಂತ ಅರ್ಥ ಮಾಡ್ಕೊತೀರಾ. ಅಲ್ಲ, ಅದನ್ನು ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತಲ್ಲ, ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ನೋಡಲ್ಲಿ, ಈಗ ಮಳೆ ಬರುತ್ತೆ. ಲುಕ್ ಅಟ್ ದ ಸ್ಕೈ, ಇಟ್ಸ್ ಗೋಯಿಂಗ್ ಟು ರೈನ್. ಆಬ್ವಿಯಸ್ಲಿ ಕಾಣಿಸ್ತಾ ಇದೆ ಅಂದರೆ ಈಗ ಹಾಗೆ ಆಗುತ್ತಲ್ವಾ. ಲುಕ್ ಅಟ್ ದೇರ್, ದ ಕಾರ್ ಇಸ್ ಗೋಯಿಂಗ್ ಟು ಕ್ರ್ಯಾಶ್ ನಾವ್. ನಾನು ನಾಳೆ ರಜೆ ತಗೊಳ್ತಾ ಇಲ್ಲ ಅಂದರೆ ತಗೋಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ನಾಟ್ ಗೋಯಿಂಗ್ ಟು ಟೇಕ್ ಲೀವ್ ಟುಮಾರೋ. ಶಿ ಇಸ್ ಗೋಯಿಂಗ್ ಟು ಕಾಲ್ ದ ಪೊಲೀಸ್ ನಾವ್. ಐ ಆಮ್ ನಾಟ್ ಗೋಯಿಂಗ್ ಟು ಟಾಕ್ ಟು ಹಿಮ್ ಅಗೇನ್. ಸೊ ಅವ್ರು ಅವಾಗಲೇ ಹೇಳಿದ್ನಲ್ಲ, ನೀವೇನಾದರೂ ಜಗಳ ಮಾಡಿದರೆ ಈ ಥರ ಸಿಕ್ನಲ್ಲಿ ಹೇಳ್ತೀರ ಮತ್ತೆ ಮಾತಾಡೋದೇ ಇಲ್ಲ ಅಂತ, ಆಗ ಈ ಥರ ಸೆಂಟೆನ್ಸ್ ಸೂಟ್ ಆಗುತ್ತೆ. ಐ ಆಮ್ ನಾಟ್ ಗೋಯಿಂಗ್ ಟು ಟಾಕ್ ಟು ಹಿಮ್ ಅಗೇನ್. ಆರ್ ನಾಟ್ ಜಾಗದಲ್ಲಿ ನೀವು ನೆವರ್ ಕೂಡ ಯೂಸ್ ಮಾಡ್ಬೋದು. ಇನ್ನು ಮುಂದೆ ಯಾವತ್ತೂ ಮಾಡಲ್ಲ ಅಂತ ನೀವು ಸ್ಟ್ರೆಸ್ ಮಾಡಬೇಕಂದ್ರೆ ಈ ಥರ ಹೇಳಿ, ಐ ಆಮ್ ನೆವರ್ ಗೋಯಿಂಗ್ ಟು ಟಾಕ್ ಟು ಹಿಮ್ ಅಗೇನ್ ಅಂತ. ಸಿಂಪಲ್, ನಾಟ್ ಜಾಗದಲ್ಲಿ ನೆವರ್ ಹಾಕಿ. ಅಲ್ಲಿಗೆ ಯಾರೂ ಹೋಗಲ್ಲ ಅಂದರೆ ಯಾರು ಈಗ ಹೋಗ್ತಾ ಇಲ್ಲ, ಹೋಗಬಾರ್ದು ಅಂತ ಡಿಸೈಡ್ ಮಾಡ್ತೀವಿ. ನೋಬಡಿ ಈಸ್ ಗೋಯಿಂಗ್ ಟು ಗೋ ದೇರ್. ಹೋಗಲ್ಲ ಅಂದರೆ ಜಸ್ಟ್ ನೀವು ಗೋಯಿಂಗ್ ದೇರ್ ಅನ್ಬಾರ್ದು. ಗೋಯಿಂಗ್ ಟು ಮುಂದೆ ಗೋ, ಗೋಯಿಂಗ್ ಟು ಮುಂದೆ ವರ್ಬ್ ಬರಲೇಬೇಕು. ಆ ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳಿ, ರೈಟ್? ಸೊ ಇದರ ಬೇಸಿಕ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದರೆ ಬಿ ಪ್ಲಸ್ ಗೋಯಿಂಗ್ ಟು ಪ್ಲಸ್ ಬೇಸ್ ವರ್ಬ್, ಇದು ಬೇಸಿಕ್ ಸ್ಟ್ರಕ್ಚರ್, ರೈಟ್? ನಮ್ಗೆ ನಾಳೆ ಒಂದು ಮೀಟಿಂಗ್ ಇದೆ. ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಮೀಟಿಂಗ್ ಟುಮಾರೋ. ಯು ನೋ, ಸಂಜು ಇಸ್ ಗೋಯಿಂಗ್ ಟು ಮ್ಯಾರಿ ರಾಜ್. ಆಲ್ರೆಡಿ ಗೊತ್ತಾಗಿದೆ ಎಲ್ಲರಿಗೂ ನ್ಯೂಸ್, ಶಿ ಇಸ್ ಗೋಯಿಂಗ್ ಟು ಮ್ಯಾರಿ. ಇನ್ನೂ ಆಗಿಲ್ಲ, ಇಲ್ಲಿ ಹೇಳೋ ಯಾವ ಕೆಲಸಗಳು ಆಗಿಲ್ಲ, ಬಟ್ ಆಗಬೇಕು ಅಂತ ಆಲ್ರೆಡಿ ಡಿಸೈಡ್ ಆಗಿದೆ. ಹಾಂ, ಇಲ್ಲಿ ನೋಡಿ ಕೇಳ್ತಾ ಇದ್ದೀವಿ. ಕೇಳೋವಾಗ ನಿನಗೆ ಆ ಇಂಟೆನ್ಷನ್ ಇದೆಯಾ ಅಂತ ಕೇಳ್ತಿದ್ದೀವಿ, ನೀ ಆ ಪ್ಲ್ಯಾನ್ ಮಾಡಿದೀಯಾ ಅಂತ ಕೇಳ್ತಾ ಇದ್ದೀವಿ, ರೈಟ್? ಸೊ ಸೀಮಾ ಅವಳ ಕಾಲೇಜ್ ಚೇಂಜ್ ಮಾಡ್ತಿದ್ದಾಳ. ಇಸ್ ಶಿ ಗೋಯಿಂಗ್ ಟು ಚೇಂಜ್ ಯರ್ ಕಾಲೇಜ್? ನೋಡಿ, ಅದೇ ಥರ ಅವಳು ಪ್ಲ್ಯಾನ್ ಮಾಡಿದಾಳ ಅಂತ ಕೇಳ್ತಾ ಇದ್ದೀವಿ. ಇಲ್ಲಿ ಅವಳಿಗೆ ಆ ಇಂಟೆನ್ಷನ್ ಇದೆಯಾ ಅಂತ ಕೇಳ್ತಾ ಇದ್ದೀವಿ. ಇದೇ ಥರನೇ ಕೇಳಬೇಕು. ನೀವು ಯಾವತ್ತಾದರೂ ಯಾರಿಗಾದರೂ ಕೇಳಬೇಕು ಅಂದ್ಕೊಂಡ್ರೆ ಅವ್ರಿಗೆ ಆ ಇಂಟೆನ್ಷನ್ ಇದೆಯಾ, ನೀವು ಆ ಥರ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಈ ಸ್ಟ್ರಕ್ಚರ್ ಯೂಸ್ ಮಾಡಿ. ಆರ್ ಯು ಗೋಯಿಂಗ್ ಟು ಕುಕ್ ಎಗ್ ಕರ್ರಿ ಫಾರ್ ಡಿನ್ನರ್? ಇಸ್ ರಾಧಾ ಗೋಯಿಂಗ್ ಟು ಕಮ್ ಟುಮಾರೋ? ನೋಡಿ, ಇಲ್ಲಿ ಗೋಯಿಂಗ್ ಟು ಕಮ್, ನೀವು ಕನ್ಫ್ಯೂಸ್ ಆಗಬೇಡಿ, ಏನು ಗೋಯಿಂಗ್ ಇದೆ, ಕಮ್ ಇದೆ. ಬೇಸಿಕ್ ಸ್ಟ್ರಕ್ಚರ್ ಅರ್ಥ ಆಯ್ತಲ್ವ ನಿಮಗೆ? ಗೋಯಿಂಗ್ ಟು ಕಮ್ ಅಂದರೆ ಬರಲಿದ್ದಾಳೆ,
Are they going to buy that site? Is your mother going to come and stay with us? How are you going to manage alone? ಸೊ ಯಾವಾಗಲೂ ಅಲೋನ್ ಅನ್ನೋ ವರ್ಡ್ ವರ್ಬ್ ಆದಮೇಲೆ ಬರಬೇಕು, ಅವ್ರ ಆಬ್ಜೆಕ್ಟ್ ಆದಮೇಲೆ ಬರುತ್ತೆ. Is Vinay going to call this evening? When are you going to come and see us? What are you going to buy for Ravi's birthday? ಸೊ ತಗೊಳ್ತಿದ್ಯಾ ಅಂದರೆ ನಾನು ಹೇಳಿದ್ನಲ್ಲ, ಈಗ ತಗೊಳ್ತಾ ಇದೆಯಾ ಅಂತಲ್ಲ ಅರ್ಥ, ಏನು ತಗೋಬೇಕು ಅಂತ ಅನ್ಕೊಂಡಿದ್ಯಾ. Where are you going to put that picture? What are you going to wear for the function? What are you going to do with this new table?